ಬಿಎಫ್ ದಂಡಿನ ಹಾಗೂ ಶಕುಂತಲಾಬಾಯಿ ದಂಡಿನ ಅವರಿಗೆ ಸಾರ್ವಜನಿಕ ನುಡಿನಮನ ಸಭೆ ಸ್ಮಾರಕ ಭೂಮಿ ಪೂಜಾ ಕನಕದಾಸ ಶಿಕ್ಷಣ ಸಮಿತಿ ಗದಗ ಡಾ ಬಿಎಫ್ ದಂಡಿನ ವಿದ್ಯಾರ್ಥಿ ಬಳಗದ ವತಿಯಿಂದ ಅಗಲಿದ ಕನಕದಾಸ ಶಿಕ್ಷಣ ಸಮಿತಿಯ ಸಂಸ್ಥಾಪಕರಾದ ಡಾ ಬಿಎಫ್ ದಂಡಿನ ಹಾಗೂ ಶಕುಂತಲಾಬಾಯಿ ದಂಡಿನ ಅವರಿಗೆ ಸಾರ್ವಜನಿಕ ನುಡಿನಮನ ಸಭೆ ಸ್ಮಾರಕ ಭೂಮಿ ಪೂಜಾ ಕಾರ್ಯಕ್ರಮ ಆಗಸ್ಟ್ 5ರಂದು ನಗರದ ಗಾಣಿಗ ಭವನದಲ್ಲಿ ನಡೆಯಲಿದೆ ಎಂದು ಎನ್ಎನ್ ಕಾಮನಹಳ್ಳಿ ತಿಳಿಸಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಡಾ ಡಿಬಿ ಗವಾನಿ, ರವಿ ದಂಡಿನ, ಅನಿಲ ವೈದ್ಯ, ಡಾ ಎನ್ಎಂ ಅಂಬಲಿ, ಬಸವರಾಜ ಬಿಂಗಿ, ಯಲ್ಲಪ್ಪ ಗುರಿಕಾರ, ವೈಡಿ ಜಡದೇಲಿ, ರುದ್ರಣ್ಣ ಗುಳಗುಳಿ ಉಪಸ್ಥಿತರಿದ್ದರು. ಉತ್ತರ ಕರ್ನಾಟಕದ ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಕನಕದಾಸ ಶಿಕ್ಷಣ ಸಮಿತಿ ಒಂದು 1965ರಿಂದ ಈವರೆಗೆ 65 ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಏಕಾಂಗಿಯಾಗಿ ಹೋರಾಡಿ ಭೀಷ್ಮನ ಹಾಗೆ ಬಿಷ್ಟಪ್ಪ ದಂಡಿ ಸರ್ ಇದ್ದರು. ಅವರು ಭೀಷ್ಮನ ಹಾಗೆ ಒಂದು ದೃಢ ನಿರ್ಧಾರದಿಂದ ಕನಕದನ್ನು ಕೆಣಕಿ ತಿಣಕಬೇಡ್ರಿ ಎಂಬಂಥ ಒಂದು ಗಟ್ಟಿತನದ ಮಾತಿನ ಮುಖಾಂತರ ಏಕಾಂಗಿಯಾಗಿ ಹೋರಾಡಿ 65 ಸಂಸ್ಥೆಗಳನ್ನು ಕಟ್ಟಿ ಕಳೆದ ತಿಂಗಳು ನಮ್ಮನ್ನು ಅಗಲಿದ್ದಾರೆ. ಆ ಒಂದು ನಿಮಿತ್ತ ಅವರ ಸವಿನೆನಪು ಸಮಾಜದಲ್ಲಿ ಶಿರಸ್ಥಾಯಿರಲಿ ಎಂಬಂಥ ಒಂದು ಕಾರಣದಿಂದ ನಮ್ಮ ಕನಕದಾಸ ಶಿಕ್ಷಣ ಸಮಿತಿಯವರು ಹಾಗೂ ಹಳೆ ವಿದ್ಯಾರ್ಥಿ ಬಳಗ ಸೇರಿಕೊಂಡು ಇಲ್ಲಿ ಒಂದು ಸ್ಮಾರಕ ನಿರ್ಮಾಣ ಮಾಡುವಂಥ ಅದರ ಡಾ ಬಿಎಫ್ ದಂಡೀನ್ ದಂಪತಿಗಳು ಶಕುಂತಲಾಬಾಯಿ ದಂಡೀನ್ ಮತ್ತು ಬಿಷ್ಟಪ್ಪ ದಂಡೀನ್ ಅವರ ಸ್ಮಾರಕ ನಿರ್ಮಾಣವನ್ನು ಮಾಡುವಂತಹ ಒಂದು ಉದ್ದೇಶದಿಂದ ನಾವು ದಿನಾಂಕ 5/8/2026 ಬುಧವಾರ ಈ ಒಂದು ಕಾರ್ಯಕ್ರಮ ಜರುಗಲಿದೆ. ಈ ಒಂದು ಕಾರ್ಯಕ್ರಮ ಮೊದಲು 9:30 ಮುಂಜಾನೆ 9:30 ಈ ಒಂದು ಸ್ಮಾರಕ ನಿರ್ಮಾಣದ ಒಂದು ಭೂಮಿ ಪೂಜೆ ಜರುಗುತ್ತದೆ. ಅಲ್ಲಿ ನಮ್ಮ ಶ್ರೀ ಕಾಯಿನಿಲಯ ಮಹಾಸಂಸ್ಥಾನ ಮಠ ಕನಕ ಗುರುಮಠದ ಶ್ರೀ ನಿರ್ಜನಾನಂದಪುರಿ ಮಹಾಸ್ವಾಮಿಗಳು ಅಲ್ಲಿ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಾಡಿನ ಹಲವಾರು ಈ ಸಮಾಜ ಸೇವಕರು, ರಾಜಕಾರಣಿಗಳು, ಮುಖ್ಯವಾಗಿ DR ಪಾಟೀಲ್, SS ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸುವಂಥ ಶ್ರೀಮಂತ್ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರ ಶಿವಾನಂದ ಸ್ವಾಮಿಗಳು, ಶ್ರೀ ನಿರ್ಜನಾನಂದಪುರಿ ಮಹಾಸ್ವಾಮಿಗಳು, ಜಗದ್ಗುರು ಪೂಜ್ಯ ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ಶಿವಾನಂದ ಬ್ರಹ್ಮಂತ ಗದಗ, ಪೂಜ್ಯ ಶ್ರೀ ನಾಗಸಾಧು ಮಹಾಂತ ಸಹದೇವಾನಂದ ಗಿರಿಜಿ ಮಹಾರಾಜ್ ಕುಷ್ಟಗಿ, ಶ್ರೀಮನ್ ಶಾಂತಲಿಂಗ ಮಹಾಸ್ವಾಮಿಗಳು, ದೊರೆಸ್ವಾಮಿ ವಿರಕ್ತಮಠ ಬೈರನಹಟ್ಟಿ, ಪೂಜ್ಯ ಶ್ರೀ ಮುಕ್ತೇಶ್ವರ ಸ್ವಾಮೀಜಿ ಹರಗಿನಹಾಳ್ ಇವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ಮಂಗೇಶ್ ಬೆಂಡೆ, ಅಖಿಲ ಭಾರತೀಯ ವ್ಯವಸ್ಥಾಪಕ ಪ್ರಮುಖ ರಾಷ್ಟ್ರೀಯ ಸ್ವಯಂ ಸೇವಕ ಕೇಂದ್ರ ನಾಗ್ಪುರ್, ಬಸವರಾಜ್ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈಗಿನ ಹಾಜಿ ಸಂಸದರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ, CC ಪಾಟೀಲ್ ಮಾಜಿ ಸಚಿವರು, SS ಪಾಟೀಲ್ ಮಾಜಿ ಸಚಿವರು, DR ಪಾಟೀಲ್ ಮಾಜಿ ಶಾಸಕರು ಗದಗ, ಮಲ್ಲಿಕಾರ್ಜುನ್ ಸಿದ್ದಣ್ಣವರ್ ಸ್ಥಾನಿಕ ಸಂಪಾದಕರು ಕನ್ನಡ ಪ್ರಭ ಹುಬ್ಬಳ್ಳಿ, HA ಪಾಟೀಲ್ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಗದಗ, ಶ್ರೀ ದೊಡ್ಡನಗೌಡ ಪಾಟೀಲ್ ವಿರೋಧ ಪಕ್ಷದ ಮುಖ್ಯ ಶಾಸಕರು, ಶ್ರೀ PR ಶಿಂದ್ಯಾ ಮಾಜಿ ಸಚಿವರು, ಶ್ರೀ MR ಹುಲಿನಾಯಕರ್ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಡಾಕ್ಟರ್ ತೇಜಸ್ವಿ ಕಟ್ಟಿಮನಿ ವಿಶ್ರಾಂತ ಕುಲಪತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಗೆ ಮುಖ್ಯವಾಗಿ ಡಾ BF ದಂಡೀನವರ ಅಭಿಮಾನಿ ಬಳಗ ಬಹಳಷ್ಟು ಜನ, ನಾವು ಕನಿಷ್ಠ ಅಲ್ಲಿ 4,000 to 5,000 ಜನ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಮುಂಜಾನೆ ಸರಿಯಾಗಿ ನಾವು 9:30ರಿಂದ 10 ಗಂಟೆ ಒಳಗಾಗಿ ಈ ಸ್ಮಾರಕ ಒಂದು ಪೂಜೆ ಜರುಗುತ್ತದೆ. ತದನಂತರ ಅಲ್ಲಿ 10:30 ಗಂಟೆಗೆ ವಿವೇಕಾನಗರದಲ್ಲಿರುವಂಥ ಗಾಣಿಗ ಒಂದು ಭವನದಲ್ಲಿ ಈ ಸಾರ್ವಜನಿಕ ನುಡಿನಮನ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಅಲ್ಲಿ ಸಹಿತ ಬಂದಂಥ ಎಲ್ಲ ಅತಿಥಿ ಮುಖಂಡರಿಗೆ, ಆಮೇಲೆ ಅಭಿಮಾನಿಗಳಿಗೆ, ವಿದ್ಯಾರ್ಥಿಗಳಿಗೆ ಅಲ್ಲಿ ಊಟ ದಿವಸ ಸಹಿತ ನಾವು ಅಲ್ಲಿ ಮಾಡಿದ್ದೇವೆ. ಕಾರಣ ಇಂಥ ಒಂದು ಭವ್ಯವಾದಂಥ ಒಂದು ಏನು
ಕಾರ್ಯಕ್ರಮ ಜರುಗ್ತಾ ಇದೆ. ಅದಕ್ಕೆ ತಮ್ಮೆಲ್ಲರನ್ನು ಸಹಾಯ ಸಹಕಾರ ಸಹಿತ ನಮಗೆ ಬೇಕಾಗ್ತದೆ. ಅದು ಮುಖ್ಯವಾಗಿ ಇಲ್ಲಿ ಡಾಕ್ಟರ್ BF ದಂಡೀನವರ ಅಂದರೆ ಅವರು 93 ವರ್ಷಗಳ ಕಾಲ ಏನು ಬದುಕಿ ತಮ್ಮ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡು ಹೋಗಿದ್ದಾರೆ. ಅವರ ಒಂದು ಸವಿನೆನಪು ಚಿರಸ್ಥಾಯಿಯಾಗಿರಲಿ ಎಂಬಂಥ ಒಂದು ಉದ್ದೇಶದಿಂದ ಒಂದು ಸ್ಮಾರಕ ಒಂದು ನಿರ್ಮಾಣ ಮಾಡ್ತಾ ಇದ್ದೇವೆ. ಇದು ಸಂಪೂರ್ಣವಾದಂಥ ಒಂದು ಚಿತ್ರಣ ಸಹಿತ ಇಲ್ಲಿ ಇದೆ, ಯಾವ ರೀತಿಯಾಗಿ ನಾವು ಈ ಒಂದು ಸ್ಮಾರಕ ನಿರ್ಮಾಣ ಮಾಡ್ತೇವೆ ಅಂತೇಳಿ. ಅದರ ವೆಚ್ಚವನ್ನು ಸಂಪೂರ್ಣವಾಗಿ ಇದಾಗಿಲ್ಲ. ಬೇರೆ ಬೇರೆ ವಾಸ್ತುಶಿಲ್ಪಿಗಳನ್ನು ನಾವು ಅಲ್ಲಿ ಬೆಟ್ಟ ಇದ್ದಾರೆ. ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿ ಧೃಢರಾದಂಥ ಶರಣು ಗೋಗೇರಿ ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮುಖಂಡತ್ವವನ್ನು ವಹಿಸಿ ಅದರ ಮುಖಾಂತರ ಅಲ್ಲಿ ನಾಡಿನ ಶಿಲ್ಪಿಗಳನ್ನು ಕರೆದು ಎಲ್ಲಿ ನಮಗೆ ಕಡಿಮೆ ಒಂದು ವೆಚ್ಚದಲ್ಲಿ ಸುಂದರವಾದಂಥ ಒಂದು ಈ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಅಂದ್ರೆ ಅಲ್ಲಿ ಏನು ಅವರ ಒಂದು ಅವರ ಪುತ್ಥಳಿಯನ್ನು ಡಾಕ್ಟರ್ BF ದಂಡೀನ್ ಮತ್ತು ಶಕುಂತಲಾಬಾಯಿ ದಂಡೀನ್ ಅವರ ಪುತ್ಥಳಿಯನ್ನು ನಿರ್ಮಿಸುವಂಥ ಒಂದು ಕಾರ್ಯವನ್ನು ಅಲ್ಲಿ ಮಾಡಲಿಕ್ಕೆ ನಾವೆಲ್ಲ ನಮ್ಮ ಮುಖ್ಯವಾಗಿ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಅಂದರೆ ಏನು ಅದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಆ ನಿರ್ಮಾಣದ ಖರ್ಚು ವೆಚ್ಚವನ್ನು ಸಹಿತ ಅವರೇ ಆ ಸಂಪನ್ಮೂಲ ಕ್ರೋಢೀಕರಣವನ್ನು ಮಾಡಿಕೊಂಡು ಇದರ ಕನಿಷ್ಠ ಅಲ್ಲಿ ಅವರ ಅಂದಾಜು ಈಗಿನ ಅಂದಾಜು ಒಂದು 60 ರಿಂದ 80 ಲಕ್ಷ ರೂಪಾಯಿ ಬರ್ಬೋದು ಎಂಬಂಥ ಒಂದು ಅಂದಾಜನ್ನು ಸಹಿತ ಅವರು ಮಾಡಿಕೊಂಡಿದ್ದಾರೆ. ಅಂದರೆ ಅಲ್ಲಿ ಭವ್ಯವಾದಂಥ ಕೇವಲ ಇದು ಇಷ್ಟೇ ಅಲ್ಲ, ಅದರ ಮುಂದಿನ ದಿನಮಾನ ಸಹಿತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಒಂದು ನಿಟ್ಟಿನಲ್ಲಿ ಮತ್ತು ಬೇರೆ ಬೇರೆ ಅಂದರೆ ಡಾಕ್ಟರ್ BF ದಂಡೀನವರ ಅನುಯಾಯಿಗಳು ಅದರ ಆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಅನುಭವವನ್ನು ಏನು ಬಿಟ್ಟು ಹೋಗಿದ್ದಾರೆ ಅಂಥ ಅನುಭವವನ್ನು ಹಂಚಿಕೊಳ್ಳುವಂಥ ಕಾರ್ಯವನ್ನು ಮಾಡಲಿಕ್ಕೆ ಅನುಕೂಲವಾಗುವಂತಹ ಒಂದು ಕಾರ್ಯವನ್ನು ಅಲ್ಲಿ ನಿರಂತರವಾಗಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಸಹಿತ ಇಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿ ಮಿತ್ರರು ಇಲ್ಲಿ ಮಾಡ್ತಾ ಇದ್ದಾರೆ. ಅದು ತದನಂತರ ಏನು ನಡೀತಿದೆ ಈ ಒಂದು ನುಡಿನ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆ KSS ಒಂದು ಸಂಸ್ಥೆಯ ಮುಖಂಡರಾದಂಥ ಈಗಿನ ಅಧ್ಯಕ್ಷರಾದಂಥ ಶ್ರೀಯುತ ರವಿ ದಂಡೀನ್ ಸರ್ ಅವರು ಮತ್ತು ಅವರದ್ದು ಕುಟುಂಬವರು ಸಹಿತ ಅದನ್ನು ನುಡಿನಮ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಅಲ್ಲಿ ಕೇವಲ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಅಲ್ಲಿ ಸಾರ್ವಜನಿಕವಾಗಿರುವಂಥ ಎಲ್ಲ ಸಮಾಜದ ಧುರೀಣರನ್ನು, ರಾಜಕಾರಣಿಗಳನ್ನು, ಆಮೇಲೆ ಪೂಜ್ಯರನ್ನು ಅಲ್ಲಿ ಕರೆಸಿ ಅವರ ಮುಖಾಂತರ ಅಲ್ಲಿ ಬಿಷ್ಟಪ್ಪ ದಂಡೀನ್ ಸರ್ ಅವರನ್ನು ನಮ್ಮ ಸರ್ ಹೇಳ್ತಾ ಇದ್ರು. ಅಂದರೆ BF ದಂಡೀನ್ ಅಂದರೆ ಬೆಸ್ಟ್ ಆ್ಯಂಡ್ ಫೈನ್ ಎಂಬಂಥ ಒಂದು ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮ ಜರುಗಬೇಕು ಎಂಬಂಥ ಒಂದು ಉದ್ದೇಶದಿಂದ ನಮ್ಮ ಹಳೆಯ ವಿದ್ಯಾರ್ಥಿ ಮಿತ್ರರು ಹಾಗೂ ನಮ್ಮಲ್ಲಿರುವಂಥ ಉಪನ್ಯಾಸಕ ಮಿತ್ರರು, ನಿವೃತ್ತಿಗೊಂಡಂಥ ಎಲ್ಲ ಉಪನ್ಯಾಸಕರು, ಆಮೇಲೆ ಪ್ರೌಢಶಾಲಾ ಶಿಕ್ಷಕರು ಎಲ್ಲರೂ ಸೇರಿಕೊಂಡೇ ಈ ಒಂದು ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಇಂಥ ಒಂದು ಕಾರ್ಯಕ್ರಮ ಅಲ್ಲಿ ಇದೇ ತಿಂಗಳ ಬುಧವಾರ 5ನೇ ತಾರೀಕು ಅದು ಜರುಗ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಸಹಿತ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಂಡು ನನ್ನ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ನಾಡಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದಂಥ ಕನಕದಾಸ ಶಿಕ್ಷಣ ಸಮಿತಿಯನ್ನು 1965ರಲ್ಲಿ ಪ್ರಾರಂಭ ಮಾಡೋದ್ರ ಮುಖಾಂತರವಾಗಿ ತಾವು ಕಷ್ಟಪಟ್ಟಂತಹ ದಿನಮಾನಗಳನ್ನು ತಮ್ಮ ಮನೋಮಂದಿರದಲ್ಲಿ ಇಟ್ಕೊಂಡಂಥ ಡಾಕ್ಟರ್ BF ದಂಡೀನ್ರವರು ಅಂದರೆ ಹುಟ್ಟಿದ್ದು 1935 ಆಗಸ್ಟ್ 5 ಅದು ದ್ಯಾಮುನ್ಶಿ ಎಂಬ ಒಂದು ಕುಗ್ರಾಮದಲ್ಲಿ. ಬಹುಶಃ ಆ ಊರಿಗೆ ಇವತ್ತಿಗೂ ಸಹಿತ ರಸ್ತೆ ಇಲ್ಲ, ಚಕ್ಡಿ ಮಾರ್ಗನೇ, ಒಂದು ಟ್ರ್ಯಾಕ್ಟರ್ ಮಾರ್ಗನೇ ಇದೆ, ಅಲ್ಲಿ ಹೋಗೋದು ಒಂದೇ ಬಸ್ ಇವತ್ತಿಗೂ ಸಹಿತ. ಅಂಥ ಒಂದು ಕುಗ್ರಾಮದಲ್ಲಿ ಹುಟ್ಟಿದಂತಹ ಡಾಕ್ಟರ್ BF ದಂಡೀನ್ರವರು ತಮಗಾದಂತಹ ಕಷ್ಟಗಳನ್ನು, ಅದರ ಬಾಲ್ಯದ ಕಷ್ಟಗಳನ್ನು ನೆನಪಿಸಿಕೊಂಡು 1965ರಲ್ಲಿ ತಾವು ಶಿಕ್ಷಕರಾದಾಗ ಒಂದು ಶಿಕ್ಷಣ ಸಮಿತಿಯನ್ನು ಸ್ಥಾಪಿಸಬೇಕು, ಅದು ಕನಕದಾಸರ ಹೆಸರನ್ನು ಸ್ಥಿರಸ್ಥಾಯಿಗೊಳಿಸಬೇಕಂತ ಒಂದು ದೃಷ್ಟಿಕೋನವನ್ನು, ಒಂದು ದೃಷ್ಟಿಯನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಅದು ಕನಕದಾಸ ಪ್ರಸಾದದ ನಿಲಯದಿಂದ ಪ್ರಾರಂಭ ಆಗೋದ್ರ ಮುಖಾಂತರವಾಗಿ ಕೊನೆಗೆ ಕನಕದಾಸ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮುಖೇನವಾಗಿ ಅಳೆದು ಬೆಳೆದು ನಿಂತಿದೆ. ಸೊ UG ಇಂದ PG ವರೆಗೆ ಇಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡಲಾಗಿದೆ. ನಿಜವಾಗಿ ಹೇಳಬೇಕಂದ್ರೆ ಗದಗಿನಿಗಿಂತ ಹೆಚ್ಚಾಗಿ ಕೊಪ್ಪಳ, ರಾಯಚೂರು, ಗಂಗಾವತಿ, ಮಾನ್ವಿ, ಸಿಂಧನೂರು, ಕಾರಟಗಿ ಈ ಭಾಗದ ವಿದ್ಯಾರ್ಥಿಗಳು APMCಯಲ್ಲಿ ಇದ್ದುಕೊಂಡು ನಮ್ಮ ಮಹಾವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದುಕೊಂಡು ಅವರು ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಅನ್ನೋ ಮಾತನ್ನು ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಈ ಸಂಸ್ಥೆ ಇಲ್ಲದೇ ಇದ್ದರೆ ಆ ಭಾಗದ ವಿದ್ಯಾರ್ಥಿಗಳಿಗೆ ಅವ್ರ ಹಾಸ್ಟೆಲ್ಗೋಸ್ಕರವಾಗಿ ಇಲ್ಲಿ ಬಂದು ಅಲ್ಲಿ ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಮ್ಯಾಕಲ್ಜಿರಿ ಅಂತ ಒಂದು ಚಿಕ್ಕ ಹಳ್ಳಿಯ ಉದಾಹರಣೆಯನ್ನು ನಾನು ಕೊಡೋದಾದರೆ,
ಸುಮಾರು ಆ ಊರಲ್ಲಿರುವಂಥ 180 ಮನೆತನಗಳು ಸಹಿತ ನಮ್ಮ ಮಹಾವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದುಕೊಳ್ಳುವ ಮುಖಾಂತರವಾಗಿ PDOಗಳಾಗಿ, ಹೈಸ್ಕೂಲ್ ಟೀಚರ್ ಆಗಿ, PUC ಪ್ರಾಧ್ಯಾಪಕರಾಗಿ, ಅದರ ಜೊತೆಯಾಗಿ ಇನ್ನುಳಿದ ಪೊಲೀಸ್ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದು. ಒಂದು ಹಳ್ಳಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಮ್ಯಾಕಲ್ಜರ್ ಒಂದೇ ಒಂದು ಹಳ್ಳಿ, ಸಿಂಧನೂರು ಮತ್ತು ಕಾರಟಗಿ ಮಧ್ಯದಲ್ಲಿರುವಂಥ ಒಂದೇ ಒಂದು ಹಳ್ಳಿಯಲ್ಲಿ ಸುಮಾರು 180 ಮನೆತನಗಳು ಈ ಸಂಸ್ಥೆಯಿಂದ ಬೆಳೆದು ನಿಂತಿವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ. ಅದು ಡಾಕ್ಟರ್ BF ದಂಡೀನವರ ಒಂದು ಮಹತ್ತರವಾದ ಕೊಡುಗೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನೆನಬೇಕಾಗ್ತದೆ ಸ್ನೇಹಿತರೆ. ಇಂಥ ಮಹಿಳೆಯರು ಅವ್ರ ಕಷ್ಟಗಳನ್ನು ಅಥವಾ ಈ ಭಾಗದ ಹೆಣ್ಮಕ್ಳು ಸ್ನಾತಕೋತ್ತರ ಅಧ್ಯಯನದಿಂದ ವಂಚಿತರಾದಾಗ ಅವರಿಗೆ ಸ್ನಾತಕೋತ್ತರ ಅಧ್ಯಯನದ ಶಿಕ್ಷಣ ಸಿಗಬೇಕು ಅನ್ನುವ ಒಂದು ಮಹತ್ತರವಾದ ದೃಷ್ಟಿಕೋನವನ್ನು ಇಟ್ಕೊಂಡು 2007ರಲ್ಲಿ ಇಂಗ್ಲೀಷ್ ವಿಭಾಗ ಪ್ರಾರಂಭ ಮಾಡೋದ ಮುಖಾಂತರವಾಗಿ 9 ಸ್ನಾತಕೋತ್ತರ ವಿಭಾಗಗಳನ್ನು ಇವತ್ತು ನಮ್ಮ ಮಹಾವಿದ್ಯಾಲಯಗಳಲ್ಲಿ ನಾವು ನಡೆಸ್ತಾ ಇದ್ದೀವಿ. ಅದು ಪ್ರೊಫೆಸರ್ BF ದಂಡೀನವರ ಒಂದು ಧ್ಯೇಯೋದ್ದೇಶವಾಗಿತ್ತು. ಆ ಒಂದು ಧ್ಯೇಯೋದ್ದೇಶವನ್ನು ಅವರು ಈಡೇರಿಸಿದ್ದಾರೆ. ಅವರ ಇನ್ನೊಂದು ಮುಖ್ಯವಾದ ಕನಸು ಏನಾಗಿತ್ತು ಅಂದರೆ ಈ ಸಂಸ್ಥೆಯನ್ನು ಒಂದು ವಿಶ್ವವಿದ್ಯಾಲಯವನ್ನಾಗಿ ಪರಿವರ್ತನೆ ಮಾಡಬೇಕಂತ ಕನಸನ್ನು ಅವರು ಹೊಂದಿದ್ರು. ಈ ಸಂಸ್ಥೆ ವಿಶ್ವವಿದ್ಯಾಲಯವಾಗಿ ಬೆಳಿಬೇಕು, ಗ್ರಾಮೀಣ ಭಾಗದ ಹಿಂದುಳಿದ ವರ್ಗದ ಬಡತನದ ಬಂದಂಥ ರೈತಾಪಿ ಕುಟುಂಬದ ವರ್ಗದವರಿಂದ ಅಥವಾ ಪಟ್ಟಣದ ಅತ್ಯಂತ ಏನು ಕೆಳಮಟ್ಟದ ಜೀವನ ನಡೆಸತಂಥ ಮಕ್ಕಳಿಗೆ ಶಿಕ್ಷಣ ಸಿಗಬೇಕೆನ್ನುವ ಕಾರಣದಿಂದಾಗಿ ಈ ಕನಕದಾಸ ಶಿಕ್ಷಣ ಸಮಿತಿಯನ್ನು ಅವರು ಪ್ರಾರಂಭಿಸಿ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ದಾರಿ ಎರೆದು ಅಂಥರಲ್ಲಿ ಅನೇಕ ಜನರು ಭಾಳಷ್ಟು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇವತ್ತು ಇದ್ದಾರೆ ಸ್ನೇಹಿತರೆ. ಹೀಗಾಗಿ ಈ ಸಂದರ್ಭದಲ್ಲಿ ನಮಗೆಲ್ಲ ಅತ್ಯಂತ ದುಃಖದ ಸಂಗತಿ ಏನಂದರೆ ಜೂನ್ 6ನೇ ತಾರೀಕು ಶ್ರೀಮತಿ ಶಕುಂತಲಾಬಾಯಿ ದಂಡೀನವರು ನಮ್ಮನ್ನು ಅಗಲಿದರು. ಜುಲೈ 28ರಂದು ನಮ್ಮ ಸನ್ಮಾನ್ಯ ಅಧ್ಯಕ್ಷರಾದಂತಹ ಡಾಕ್ಟರ್ BF ದಂಡೀನವರು ನಮ್ಮನ್ನು ಅಗಲಿದರು ಸ್ನೇಹಿತರೆ. ಬಹುಶಃ ಒಂದೇ ತಿಂಗಳಲ್ಲಿ ಇಬ್ಬರು ಅಗಲಿದ್ದು. ಅವ್ರು ಎಷ್ಟು ಅನ್ಯೋನ್ಯವಾಗಿದ್ದರು ಅಂತ ಕೇಳಿದ್ರೆ ಬಹುಶಃ ಅದು ಸತಿಪತಿಗಳ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಅನ್ನುವಾಗೆ ಅವರು ಅತ್ಯಂತ ಸಂತೋಷವಾಗಿ ಶ್ರದ್ಧೆಯಿಂದ ಪ್ರೀತಿಯಿಂದ ತಮ್ಮ ಕುಟುಂಬ ಜೀವನ ಸಾಗಿಸೋದ್ರ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದರು. ಕೇವಲ ಶಿಕ್ಷಣ ಸಂಸ್ಥೆಗೆ ಅಷ್ಟೇ ಅವರು ಮುಡುಪಾಗಿರಲಿಲ್ಲ, ಹಳ್ಳಿಯಿಂದ ಬಂದಂಥ ಗ್ರಾಮೀಣ ಭಾಗದ ರೈತರಿಗೆ ಅವರು ಸಹಾಯ ಮಾಡ್ತಿದ್ರು, ಅವ್ರಿಗೆ ಸಹಕಾರ ನೀಡ್ತಿದ್ರು. ಅನೇಕ ರಾಜಕೀಯ ವ್ಯಕ್ತಿಗಳು ಅವ್ರ ಕಡೆಗೆ ಬರ್ತಿದ್ರು, ಆ ರಾಜಕಾರಣಿಗಳಿಗೆ ಸಹಿತ ಅವ್ರು ಮಾರ್ಗದರ್ಶನ ಮಾಡ್ತಿದ್ರು. ತಾವು ಸಹಿತ ಅನೇಕ ಸಲ ಚುನಾವಣೆಗಳಲ್ಲಿ ನಿಂತು ಸೋತಿದ್ರು. ನಾ ಹಗಲೆಲ್ಲ ಅಂತಿದ್ದೆ, ಸರ್ ಇದು 3ನೇ ಸಲ ಸೋತದ್ದಾತು, 4ನೇ ಸಲ ನೀವೇನಾದರೂ ಎಲೆಕ್ಷನ್ ನಿಂತರೆ ಗ್ಯಾರಂಟಿಯಾಗಿ ನೀವು ಅಮೇರಿಕದ ಅಬ್ರಾಹಂ ಲಿಂಕನ್ ಆಗಿ ಬೆಳೀತೀರಿ ಅಂತಕೊಂಡು ಹಗಲೆಲ್ಲ ಅಂತಿದ್ದೆ ನಾನು. ಸರ್ ಇನ್ನೊಂದು ಸಲ ನಿಲ್ರಿ ಅಂತ ತಿಳ್ಕೊಂಡು. ಆದರೆ ಅವರು ಮನಸ್ಸು ಮಾಡಲಿಲ್ಲ. ತಮ್ಮ ಪುತ್ರ ಅಂತಹ ನಮ್ಮ ಚೇರ್ಮನ್ ರವೀಂದ್ರ ದಂಡೀನವರಿಗೆ ಅವರು ಅವಕಾಶವನ್ನು ಕಲ್ಪಿಸಿಕೊಟ್ರು. ಮುಂದೆ ನನಗೆ ಈ ಎಲೆಕ್ಷನ್ ಬೇಡ, ನಾನು ಶಿಕ್ಷಣ ರಂಗದಲ್ಲೇ ಮುಂದುವರಿತೀನಿ, ನನಗೆ ಯಶಸ್ಸಿರೋದು ಶಿಕ್ಷಣದಲ್ಲಿ ಮಾತ್ರ ಅನ್ನುವ ಒಂದು ಮನಸ್ಸನ್ನು ಗಟ್ಟಿ ಮಾಡಿ ಅವರು ಶಿಕ್ಷಣ ರಂಗದಲ್ಲೇ ಮುಂದುವರಿತಾರೆ. ಚುನಾವಣೆಯಲ್ಲಿ ಮಾರ್ಗದರ್ಶನ ಮಾಡ್ತಿದ್ರು ಹೊರತು ಚುನಾವಣೆಗೆ ನಿಲ್ಲುವಂಥ ಒಂದು ಪರಿವೆಯನ್ನು ಅವರು ಇಟ್ಕೊಳ್ಳಿಲ್ಲ ಸ್ನೇಹಿತರೆ. ಹೀಗಾಗಿ ಅವರು ಅಗಲಿದಂಥ ಸಂದರ್ಭದಲ್ಲಿ ನಮಗೆ ಅತ್ಯಂತ ದುಃಖವಾದಂಥ ಈ ಪರಿಸ್ಥಿತಿಯಲ್ಲಿ ಅವರಿಗೆ ನಾವು ಏನಾದರೂ ಅರ್ಪಿಸೋದಾದ್ರೆ ಅದ್ರ ಶ್ರದ್ಧಾಂಜಲಿ ಮಾತ್ರ. ಇದೊಂದು ಶೋಕಾಂಜಲಿ ಸಭೆ. ನುಡಿನಮನ ಅಂದರೆ ಶೋಕಾಂಜಲಿ. ಅವರಿಗೆ ನಾವು ಶೋಕವನ್ನು ವ್ಯಕ್ತಪಡಿಸೋದು ಅಥವಾ ಅವರನ್ನು ಇದು ಮೌರ್ನಿಂಗ್ ಅಂತ ಕರಿತೇವೆ ಇಂಗ್ಲೀಷ್ನಲ್ಲಿ, ಅಥವಾ ಎಲಿಜಿ ಅಂತ ಕರಿತೇವೆ, ಡರ್ಜ್ ಅಂತ ಕರಿತೇವೆ ನಾವು. ಅವರನ್ನು ನಾವು ನೆನಪಿಸ್ಕೊಳ್ಳೋದು, ಅವರ ಸಾಧನೆಗಳನ್ನ ಜನರಿಗೆ ತಿಳಿಸಿ ಹೇಳೋದು, ಅವರ ಬಗ್ಗೆ ಇಡೀ ಸಮಾಜಕ್ಕೆ ನಾವು ಅವರ ಇಡಿಯಾದ ಏನು ಬದುಕಿತ್ತು ಆ ಬದುಕನ್ನು ಪರಿಚಯಿಸಿಕೊಡೋದು, ಈ ರೀತಿಯಾಗಿ ಅವರನ್ನು ನಾವು ಸ್ಥಿರಸ್ಥಾಯಿಗೊಳಿಸಬೇಕನ್ನುವಂತಹ ಒಂದು ಅಭಿಲಾಷೆಯೊಂದಿಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಅವರ ಸ್ಮರಣೆ ಹಾಗೂ ಅವರನ್ನು ಸ್ಥಿರಸ್ಥಾಯಿಗೊಳಿಸುವ ಸಲುವಾಗಿ ಇಬ್ಬರು ದಂಪತಿಗಳನ್ನು, ಒಂದು ಕಡೆಗೆ ಶಕುಂತಲಾ ದಂಡೀನವ್ರನ್ನ, ಇನ್ನೊಂದು ಕಡೆಗೆ ಬಿಷ್ಟಪ್ಪ ದಂಡೀನವ್ರನ್ನ, ಇಬ್ಬರನ್ನು ಏಕಕಾಲಕ್ಕೆ ನಾವು ಸ್ಥಿರಸ್ಥಾಯಿಗೊಳಿಸುವ ಸಲುವಾಗಿ ನಾವು ಸ್ಮಾರಕ ಭವನವನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅಂದರೆ ನಮ್ಮೆಲ್ಲ ವಿದ್ಯಾರ್ಥಿ ಬಳಗದವರು, ಕನಕದಾಸ ಶಿಕ್ಷಣ ಸಮಿತಿಯಲ್ಲಿ ಓದಿದಂತಹ ಹಲವಾರು ವಿದ್ಯಾರ್ಥಿಗಳು ಅನೇಕ ಹುದ್ದೆಗಳಿರೋದ್ರಿಂದ ಅವರೇ ಮುಂದೆ ಬಂದು ಸರ್ ನಾವೇ ನಮ್ಮ ಕಾಂಟ್ರಿಬ್ಯೂಷನ್ ಮಾಡೋದ್ರ ಮುಖಾಂತರವಾಗಿ ಈ ಸ್ಮಾರಕ ಭವನವನ್ನು ನಾವು ನಿರ್ಮಾಣ ಮಾಡಿಕೊಡ್ತೀವಿ ಅನ್ನುವಂತಹ ಒಂದು ಸದಭಿಚ್ಛೆಯೊಂದಿಗೆ ಅವರು ಮುಂದೆ ಬಂದಿದ್ದಾರೆ. ಹೀಗಾಗಿ ಶರಣು ಗೋಗೇರವರ್ತು ಹಾಗೂ ಇನ್ನುಳಿದ ವಿದ್ಯಾರ್ಥಿಗಳ ಬಳಗದವರಾಯಿತು, ಅಭಿಮಾನಿ ಬಳಗದವರಾಯಿತು, ಇವರೆಲ್ಲ ಮುಂದೆ ಬಂದು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗಾಗಿ ಈ ಕಾರ್ಯವನ್ನು ಈಗಾಗಲೇ ನಮ್ಮ ಕಾಮನಹಳ್ಳಿ ಸರ್ ಹೇಳಿದ್ದಾರೆ, ಅದನ್ನು ನಾನು ಮತ್ತೆ ಪುನರಾವರ್ತನೆ ಮಾಡಲಿಕ್ಕೆ ಹೋಗೋದಿಲ್ಲ. ದಿನಾಂಕ 5 ಆಗಸ್ಟ್ 2026 ಬೆಳಗ್ಗೆ 8:30 ಸಾಯಂಕಾಲ 4 ಗಂಟೆವರೆಗೆ ಈ ಸ್ಮಾರಕ ಭವನದ ಭೂಮಿ ಪೂಜೆ
ಹಾಗೂ ನುಡಿನಮನ ಕಾರ್ಯಕ್ರಮಗಳು ಜರುಗ್ತವೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು. ಹಾಗೂ ಸ್ಮಾರಕ ನಿರ್ಮಾಣ ಪೂಜೆ ಹೇಳ್ತೀನಿ. ದಯವಿಟ್ಟು ಈ ಒಂದು ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರುವುದೇನೆಂದರೆ, ಕನಕದಾಸ ಶಿಕ್ಷಣ ಸಮಿತಿಯ ರಾಜೀವ್ ಗಾಂಧಿ ನಗರದಲ್ಲಿರುವಂತಹ KVSR ಹೈಸ್ಕೂಲ್ನಲ್ಲಿ ಇಬ್ಬರು ದಂಪತಿಗಳ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ. ಆ ಸಮಾಧಿ ಸ್ಥಳದಲ್ಲಿಯೇ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗ್ತದೆ. ಆ ಸಮಾಧಿಯ ಮೇಲೆ ಇಬ್ಬರ ಪುತ್ಥಳಿಗಳನ್ನ ಅಂತ ಮೂರ್ತಿಗಳನ್ನು ನಿರ್ಮಾಣ ಮಾಡೋದು ಅಂತ ಒಂದು ವ್ಯವಸ್ಥೆನೂ ಇದೆ, ಮಾಡುವಂಥ ಒಂದು ಆಶೆನೂ ಇದೆ. ಆ ಆಶೆಯನ್ನು ಮುಂದಿನ ದಿನಮಾನಗಳಲ್ಲಿ ಈಡೇರಿಸಲಾಗ್ತದೆ. ಇವಾಗ ಭೂಮಿ ಪೂಜೆ ಮಾತ್ರ ನೆರವೇರ್ತದೆ. ಆ ಕಟ್ಟಡ ಮುಗಿದ ನಂತರ, ಸ್ಮಾರಕ ಭವನ ಮುಗಿದ ನಂತರ ಅಲ್ಲಿ ಮತ್ತೆ ಮೂರ್ತಿ ಸ್ಥಾಪನೆ, ಇನ್ನುಳಿದ ಕಾರ್ಯಕ್ರಮಗಳು ಜರುಗ್ತವೆ. ಅದರ ಜೊತೆ ಸ್ನೇಹಿತರೆ, ಆ ಒಂದು ಇಡಿಯಾದ ಸಮಾಧಿ ಸ್ಥಳವನ್ನು ಒಂದು ಪ್ರಾರ್ಥನಾ ಮಂದಿರವಾಗಿ, ಒಂದು ದಿವ್ಯ ದೇವಾಲಯವಾಗಿ ಆ ಸ್ಥಳವನ್ನು ಕಾಪಾಡಿಕೊಂಡು ಹೋಗೋದಕ್ಕೋಸ್ಕರವಾಗಿ ಅವರ ಹೆಸರನ್ನು ಸ್ಥಿರಸ್ಥಾಯಿಗೊಳಿಸೋದಕ್ಕಾಗಿ ಆ ಇಡಿಯಾದ ಒಂದು ಏನು ಅವರ ಸಮಾಧಿ ಸ್ಥಳ ಇದೆಯಲ್ಲ, ಅದನ್ನೊಂದು ಪುಣ್ಯ ಸ್ಥಳವಾಗಿ ನಿರ್ಮಾಣ ಮಾಡೋದ್ರೊಂದಿಗೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲು, ಓದಲು ಅನುಕೂಲ ಮಾಡಿಕೊಡಲು ಸಹಿತ ಸಾಧ್ಯವಾಗ್ತದೆ. ಅಲ್ಲಿ ಯೋಗ ಮಾಡಲಿಕ್ಕಾಯಿತು, ಪ್ರಾರ್ಥನೆ ಮಾಡಲಿಕ್ಕಾಯಿತು, ಧ್ಯಾನ ಮಾಡಲಿಕ್ಕಾಯಿತು, ಆ ರೀತಿಯಾದಂಥ ಒಂದು ಅಲ್ಲಿ ಸ್ಮಾರಕ ಭವನ ನಿರ್ಮಾಣ ಆಗ್ತದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆ ತಿಳಿಸಿದ ಹಾಗೆ 5ನೇ ತಾರೀಕು ಈರ್ವರು ನಮ್ಮ ಹಿರಿಯ ಚೇತನ ಡಾಕ್ಟರ್ BF ದಂಡೀನ್ರವರು ಮತ್ತು ಶಕುಂತಲಾಬಾಯಿ ದಂಡೀನ್ರವರ ಏನು ಸ್ಮಾರಕದ ಭೂಮಿ ಪೂಜೆ ಜೊತೆಗೆ ನುಡಿ ನಮನದ ಕಾರ್ಯಕ್ರಮ. ಇಲ್ಲಿ ನಾವು ಹಿರಿಯ ಚೇತನ 65ನೆಯ ಒಂದು ಇಸ್ವಿಯೊಳಗೆ ಉಪನ್ಯಾಸಕ ವೃತ್ತಿಯನ್ನು ಮಾಡ್ತಕ್ಕಂಥವ್ರು. ಆವತ್ತಿನ ದಿವಸ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ ಬಡ ವಿದ್ಯಾರ್ಥಿಗಳಿಗೆ ನಾವೊಂದು ಶಿಕ್ಷಣದ ವ್ಯವಸ್ಥೆಯನ್ನು ತರಬೇಕು ಅನ್ನುವಂಥ ಒಂದು ಆಲೋಚನೆ, ಆ ಆಲೋಚನೆ ಇವತ್ತು ವಿಸ್ತೃತ ರೂಪವಾಗಿ ಸುಮಾರು 65 ಸಂಸ್ಥೆಗಳನ್ನು ಹುಟ್ಟುಹಾಕಿ ಈ ಭಾಗದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಅದ್ಭುತವಾದಂಥ ಕೆಲಸ ಡಾಕ್ಟರ್ BF ದಂಡೀನ್ರವ್ರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆವತ್ತಿನ ವ್ಯವಸ್ಥೆಯೊಳಗೆ ಅವರು ಉಪನ್ಯಾಸಕರಾಗಿ ಹಾಗೆ ತಮ್ಮ ಉಪಜೀವನವನ್ನು ಮಾಡಬೇಕಾಗಿತ್ತು. ಆದರೆ ಅವರ ಆಲೋಚನೆ ಏನಿದೆ, ನಾನು ಅನುಭವಿಸಿರ್ತಕ್ಕಂಥ ಕಷ್ಟಗಳು, ನೋವುಗಳು, ಆ ಸಂದರ್ಭ ಈ ಭಾಗದ ವಿದ್ಯಾರ್ಥಿಗಳಿಗೆ ಆಗಬಾರ್ದು ಅನ್ನುವಂಥ ಒಂದು ಬಹಳ ಉದಾತ್ತವಾಗಿರ್ತಕ್ಕಂಥ ಒಂದು ಉದ್ದೇಶವನ್ನು ಹೊತ್ತುಕೊಂಡು ಈ ಸಂಸ್ಥೆಗಳನ್ನು ಹುಟ್ಟಾಕಿದ್ರು. ಆ ಒಂದು ಚರಿತ್ರೆಯನ್ನು ನಾವು ನೋಡಿದಾಗ ಅವರಿಗೆ ಬಹಳಷ್ಟು ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗಿನೂ ಕೂಡ ಅವೆಲ್ಲವನ್ನು ಮೀರಿ ಈ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಇವತ್ತು ಅದ್ಭುತವಾದಂಥ ಸಂಸ್ಥೆಗಳನ್ನು ಕಟ್ಟಿ ನಿಲ್ಲಿಸ್ತಕ್ಕಂಥದ್ದು. ಮತ್ತು ಈ ಭಾಗದ ವಿದ್ಯಾರ್ಥಿಗಳಿಗೆ ಈಗಾಗಲೇ ಹೇಳಿದರು, ಕೊಪ್ಪಳ ಭಾಗದ ಏನೋ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಭಾಳ ಆದರ್ಶಪೂರ್ವಕವಾಗಿ ಕಟ್ಟಿಕೊಂಡು ತಮ್ಮ ಜೀವನದೊಳಗೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ತಕ್ಕಂಥ ಒಂದು ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ಇಲಾಖೆಯೊಳಗೆ ನಾವು ಹೋದಾಗ ನೋಡ್ತೀವಿ. ಇಂತಹ ಒಂದು ಕೊಡುಗೆ ಈ ಭಾಗದಲ್ಲಿ ನಾವೆಲ್ಲರೂ ಅವ್ರನ್ನ ಸ್ಮರಣೆ ಮಾಡ್ತಕ್ಕಂಥ ದಿನ ಅದು 5ನೇ ತಾರೀಕು. ಹಾಗಾಗಿ ಸಾಮಾಜಿಕವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊಂಡು ಬರೀ ಶಿಕ್ಷಣ ಸಂಸ್ಥೆ ಅಷ್ಟೇ ಅಲ್ಲ, ರಾಜಕಾರಣದಲ್ಲಿಯೂ ಕೂಡ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನೇಕ ಜನರಿಗೆ ತಾವು ದಾರಿದೀಪವಾಗಿ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ಅನೇಕ ಸಂದರ್ಭಗಳನ್ನು ನಾವು ಅವರ ಒಂದು ಜೀವನ ಚರಿತ್ರೆಗಳನ್ನು ನೋಡಿದಾಗ ಆಗ್ತದೆ. ಆ ಹಿನ್ನೆಲೆಯೊಳಗೆ 5ನೇ ತಾರೀಕು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಈ ರಾಜ್ಯದ ಅನೇಕ ಭಾಗದಲ್ಲಿ ಅನೇಕ ವಿದ್ಯಾರ್ಥಿಗಳು ಈ ಶಿಕ್ಷಣ ಸಂಸ್ಥೆಯಿಂದ ವಿದ್ಯಾರ್ಜನೆಯನ್ನು ಪಡೆದು ಹೋಗಿದ್ದಾರೆ. ತಾವು ಪತ್ರಿಕೆಯೊಳಗೆ ಈ ಸುದ್ದಿಯನ್ನು ಪ್ರಮುಖ ಪುಟದೊಳಗೆ ನೀವು ಪ್ರಕಟವನ್ನು ಮಾಡಿ ಆ ಎಲ್ಲ ವಿದ್ಯಾರ್ಥಿಗಳನ್ನು ಅವತ್ತು ಕೂಡಿದ್ರು ಅಂತ ಹೇಳಿದ್ರೆ, ಅವರು ಡಾಕ್ಟರ್ BF ದಂಡೀನ್ರಿಂದ ಪ್ರೇರಣೆ ಪಡೆದಿರ್ತಕ್ಕಂಥ ಮಾತುಗಳನ್ನು ಅವು ದಾಖಲೆ ಆಗಬೇಕು ಅನ್ನುವಂಥ ಕೂಡ ಉದ್ದೇಶ ಇದೆ. ಅದನ್ನು ದಾಖಲೀಕರಣ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಎಲ್ಲೋ ಮತ್ತೊಬ್ಬ ವಿದ್ಯಾರ್ಥಿಗೆ ಪ್ರೇರಣೆಯಾಗಿ ಅವರ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅದು ದಾರಿದೀಪವಾಗ್ತದೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ 5ನೇ ತಾರೀಕಿನ ನುಡಿ ನಮನ. ಹಾಗಾಗಿ ಈ ಸಂಸ್ಥೆಯ ಮತ್ತು ಆ ಅಗಲಿದ ಚೇತನಕ್ಕೆ ನಾವೇನು ಅವರ ಚರಿತ್ರೆಯನ್ನು ಕೊನೆಯ ಕ್ಷಣದವರೆಗೂ ಕೂಡ ಶಿಕ್ಷಣವೇ ನನ್ನ ಉಸಿರು ಅನ್ನುವ ಹಾಗೆ ಬದುಕಿರ್ತಕ್ಕಂಥವ್ರು. ಆ ಗೌರವಪೂರ್ವವಾಗಿರ್ತಕ್ಕಂಥ ಬದುಕೇನಿದೆ ನಮಗೆಲ್ರಿಗೂ ಕೂಡ ಅದು ಭಾಳ ಮಾನ್ಯ ಮತ್ತು ಅದು ಅನುಕರಣೀಯ ಅನ್ನುವಂಥದ್ದನ್ನು ಹೇಳ್ತಾ ತಾವೆಲ್ಲರೂ ಇದನ್ನು ಹೆಚ್ಚು ಪ್ರಚಾರಗೊಳಿಸಿ
ಹೆಚ್ಚು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ ಹೇಳಿ ನನ್ನ ಮಾತಿಗೆ ವಿರಾಮ ಇದ್ದೇನೆ. ನಮಸ್ಕಾರ. ಭಾಳ ವಿಶೇಷವಾದಂಥ ಕಾರ್ಯಕ್ರಮ, ಭಾಳಷ್ಟು ಪುನರುಚ್ಚಾರ ಮಾಡೋದು ಬೇಡ ಅನ್ನುವಂಥ ಒಂದು ಅರ್ಥದಲ್ಲಿ ನಾಳೆ ನಾಡ್ದೆ ಬುಧವಾರ ದಿವಸ ನುಡಿನಮನ ಕಾರ್ಯಕ್ರಮ ನಡೀತಾ ಇದೆ. ಭಾಳ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಒಂದು ಆಯೋಜನೆ ಮಾಡಿರುವಂಥದ್ದು ಭಾಳ ವಿಶೇಷ. ಕನಕದಾಸರ ಒಂದು ವಾಣಿ ಅದು, ನಾವು ಹೋದರೆ ಹೋದೇನು ಅನ್ನುವಂಥದ್ದು. ಅಂದರೆ ಯಾವ ಮನುಷ್ಯನಲ್ಲಿ ಅಹಂಕಾರ ಇರ್ತದೆ, ಆ ಅಹಂಕಾರ ಹೋತು ಅಂತಂತಂದರೆ ಬಹುಶಃ ಮನುಷ್ಯ ಯಾವ ರೀತಿ ಬೆಳೀತಾನಂದರೆ ಅದು ಆಧ್ಯಾತ್ಮಿಕವಾಗಿ ಬೆಳೀತಾನೆ ಅನ್ನುವಂಥ ಒಂದು ಅರ್ಥದಲ್ಲಿ ಇಷ್ಟೆಲ್ಲ 65 ಸಂಸ್ಥೆಗಳನ್ನು ಮಾಡಿದರೂ ಸಹಿತ ಇದನ್ನು ನಾನು ಮಾಡೀನಿ ಅನ್ನುವಂತಹ ಒಂದು ಕಡೆಯೂ ಅವರು ಎಲ್ಲೂ ಹೇಳಲಿಲ್ಲ. ಹಾಗೆಯೇ ನಮ್ಮಲ್ಲಿ ಅಧ್ಯಯನ ಮಾಡಿದಂಥ ವಿದ್ಯಾರ್ಥಿಗಳು ಸಹಿತ ಅದೇ ರೀತಿಯೇ ಇದ್ದಾರೆ. ನಾನು ಆ ಸಂಸ್ಥೆಯಿಂದ ಲಾಭವನ್ನು ನಾನು ಪಡ್ಕೊಂಡಿದ್ದೇನೆ, ಆ ಸಂಸ್ಥೆಯಲ್ಲಿ ನಾನು ವಿದ್ಯಾರ್ಜನೆ ಮಾಡಿದ್ದೇನೆ. ಅದಕ್ಕೆ ನಾವೆಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಮಾಡೋಣ ಅನ್ನುವಂಥದ್ದೇನು ಬಂದದಲ್ಲ, ದಂಡೀನ್ ಸರ್ ಪಟ್ಟಂಥ ಶ್ರಮ ಸಾರ್ಥಕ ಆಯಿತು ಅನ್ನುವಂಥದ್ದನ್ನು ನಾನು ಹೇಳುತ್ತೆ. ಯಾಕಂದರೆ ಯಾವ ರೀತಿ ವ್ಯಕ್ತಿ ಯಾರನ್ನು ಬೆಳೆಸ್ತಾನೆ ಆ ರೀತಿಯೇ ಅದು ವಾಪಸ್ ಬರಬೇಕು ಅನ್ನುವಂಥದ್ದು ಭಾಳ ವಿಶೇಷವಾಗಿರುತ್ತದೆ. ವಿದ್ಯಾರ್ಥಿಗಳ ದೃಷ್ಟಿಯಿಂದನೇ ನಾವೆಲ್ಲ ಈಗಾಗಲೇ ಪೂರ್ವಭಾವಿ ಸಭೆಗಳನ್ನು ಸಹಿತ ನಾವು ಮಾಡಿದ್ದೇವೆ. ಕೇವಲ ವಿದ್ಯಾರ್ಥಿಗಳು ಮತ್ತು ನಮ್ಮ ಮಾರ್ಗದರ್ಶನದಲ್ಲಿಯೂ ಸಹಿತ ಅವರು ಆ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ವಿಶೇಷವಾಗಿ ನದಿಗಳು ಬೇಕಾದಷ್ಟಿದ್ರೂ ಸಹಿತ ಪುಣ್ಯ ನದಿಗಳು ಹಲವೇ ಇರ್ತಾವೆ, ಶಿಲೆಗಳು ಬೇಕಾದಷ್ಟಿದ್ದರೂ ಸಹಿತ ಪೂಜೆ ಮಾಡುವಂಥ ಶಿಲೆಗಳು ಹಲವೇ ಇರ್ತಾವೆ. ಹಾಗೆ ಪುಷ್ಪಗಳು ಕೋಟಿಗಳಿದ್ದರೂ ಸಹಿತ ದೇವರ ಮುಡಿಗೆ ಸೇರುವಂಥ ಪುಷ್ಪಗಳು ಭಾಳ ವಿಶೇಷ ಆಗಿರ್ತಾವೆ. ಈ ಶೈಕ್ಷಣಿಕ ಕ್ರಾಂತಿಯಲ್ಲಿ ಬೇಕಾದಷ್ಟು ಜನ ಇದ್ದರೂ ಸಹಿತ ಪ್ರೊಫೆಸರ್ BF ದಂಡೀನ್ರವರು ಮಾಡಿದಂಥ ಕ್ರಾಂತಿ ಭಾಳ ವಿಶೇಷವಾದದ್ದು ಅನ್ನುವಂಥದ್ದನ್ನು ನಾವು ಹೇಳ್ತೇವೆ. ಬಹುಶಃ ಇವತ್ತಿಗೆ ನಾನು ವೈಯಕ್ತಿಕವಾಗಿ ನಾನು ಹೇಳ್ಕೋಬೇಕು ಅಂತಂತಂದರೆ ನಾವು ಇವತ್ತೆಲ್ಲ ಇಷ್ಟು ಗೌರವವನ್ನು ಸಂಪಾದನೆ ಮಾಡಿದ್ದೀವಿ ಅಂತಂತಂದರೆ ಬಹುಶಃ ಅದು ದಂಡೀನ್ ಸರ್ಗೇ ಅದು ಸಲ್ಲಬೇಕು ಅನ್ನುವಂಥ ಮಾತನ್ನು ನಾನು ಸ್ವಚ್ಛವಾಗಿ ಹೇಳ್ತೇನೆ. ಯಾಕಂದರೆ ನಾವೆಲ್ಲ ಅಲ್ಲಿ ಪ್ರಾಧ್ಯಾಪಕ ಉದ್ಯಾನ ಮಾಡ್ತಿರ್ಬೇಕಾದ್ರೆ ಸುಮಾರು 2000ರಿಂದ 3000 ವಿದ್ಯಾರ್ಥಿಗಳು ಇರ್ತಿದ್ರು. ಅಟೆಂಡೆನ್ಸ್ ಹಾಕೋದ ಒಂದು ಭಾಳ ದೊಡ್ಡದಾದಂಥ ಕೆಲಸ ಇತ್ತು ನಮಗೆ. ಅದು ಅಂತಹ ಒಂದು ಚಿಕ್ಕದಾದಂಥ ಕಟ್ಟಡದಲ್ಲೇ ಸಹಿತ ನಮ್ಮ ವಿದ್ಯಾರ್ಥಿಗಳು ಹೇಗಿದ್ದರು ಅಂತಂತಂದರೆ ಅಷ್ಟೇ ಇದ್ದಂತಹ ಸೌಲಭ್ಯಗಳನ್ನು ಉಪಯೋಗಿಸಿ ಅದರೊಳಗೇ ಜೀವನ ಮಾಡಿದರು. ಬಡತನದ ಬೇಗೆ ಅನ್ನೋದು ಏನು ಅನ್ನುವಂಥದ್ದು ಗೊತ್ತಿತ್ತಲ್ಲ. ಹಾಗೆ ಅವರು ಅದೇ ರೀತಿಯಾದಂಥ ವಿದ್ಯಾರ್ಥಿಗಳು ಇವತ್ತು ಬಂದಿದ್ದಾರೆ. ಎಲ್ಲರೂ ತಾವು ಮುಂಚೂಣಿಯಲ್ಲಿ ನಿಂತಿದ್ದಾರೆ. ಎಲ್ಲ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಕಲಿತು ಹೋದಂಥ ವಿದ್ಯಾರ್ಥಿಗಳು ಸಹಿತ ನನ್ನೊಂದು ಮನವಿ, ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ವಿಷಯ ತಲುಪಿಲ್ಲ. ಅದಕ್ಕೆ ತಾವೆಲ್ಲರೂ ಪತ್ರಿಕಾ ಮಾಧ್ಯಮದವರು ವಿಷಯಗಳನ್ನು ತಾವು ತಲುಪಿಸ್ತೀರಿ ಅನ್ನುವಂಥದ್ದು ನಮಗದೆ. ಎಲ್ಲ ವಿದ್ಯಾರ್ಥಿಗಳನ್ನು ಆರೈಕೆ ಮಾಡಿಕೊಳ್ತೀನಿ. ಬರ್ರಿ ಈ ಕಾರ್ಯಕ್ರಮಕ್ಕೆ, ನುಡಿನಮನ ಕಾರ್ಯಕ್ರಮ ಆಗಲಿ, ಹಾಗೆಯೇ ಇನ್ನುಳಿದ ಕಾರ್ಯಕ್ರಮಗಳಲ್ಲಿ ನಿಮ್ಮ ಸಹಾಯ ಹಸ್ತ ಭಾಳ ದೊಡ್ಡದಿರ್ತದೆ. ನಾವೆಲ್ಲರೂ ಇದರ ಜೊತೆನೇ ಇರ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.